ಮಥುರಾ ಯಾಕ ಕಳ್ಕೊಂಡಿವಿ, ಸೋಮನಾಥ ಯಾಕೆ ಕಳ್ಕೊಂಡಿವಿ, ಇಂಥ ಲಕ್ಷಾಂತರ ದೇವಸ್ಥಾನ ಉದ್ಧ್ವಸ್ತ ಆಗಿ ಹೋಯ್ತಲ್ಲ, ಇವತ್ತಿಗೂ ಕಣ್ಣೆದುರುಗಡೆಗೆ ಚುಚ್ಚಿ 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 ಹೇಳ್ತಾ ಇದ್ದಾವೆ. ಇನ್ಯಾರೋ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳೋ ಅಂತ ಇವತ್ತು ಸಮಯನೇ ಇಲ್ಲ. ಸಂಘರ್ಷಕ್ಕೆ ಸಿದ್ಧರಾಗಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಒಮ್ಮೆ ಅವರು ಎಲ್ಲ ಭಾರತೀಯರಿಗೆ ಒಂದು ಕರೆ ಕೊಟ್ಟರು. ನಿಮ್ಮೆಲ್ಲ ದೇವರುಗಳನ್ನು, ನಿಮ್ಮೆಲ್ಲ ದೇವರ ಗ್ರಂಥಗಳನ್ನು, ಪೂಜಾ ಸಾಮಗ್ರಿಗಳನ್ನು ಒಂದು ಗಂಟು ಕಟ್ಟಿ ಸಮುದ್ರದಲ್ಲಿ ಎಸೆದು ಬನ್ನಿ. ಮೊದಲು ಈಗ ಬೇಕಾದಂಥದ್ದು ಶಕ್ತಿ ಬೇಕಾಗಿದೆ, ಕ್ಷಾತ್ರತ್ವ ಬೇಕಾಗಿದೆ, ಶೌರ್ಯ ಬೇಕಾಗಿದೆ. ಅದನ್ನ ಗಳಿಸಿ ಅಂತನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಬಾಲಗಂಗಾಧರ ತಿಲಕರು ಕೂಡ ಅವರು ಗುರುಗಳ ಕಡೆ ಹೋದಂತ ಸಮಯದಲ್ಲಿ, ಏನೋ ನೀನು ಬಡಕಲೆ ಇದೆಯಾ, ಇವತ್ತಿನ ಈ ಬ್ರಿಟಿಷರ ಇದರಲ್ಲಿ ಲಾಠಿ ಚಾರ್ಜ್ ಮಾಡಿದರೆ ಓಡಕ್ಕೂ ನಿನಗೆ ಆಗುದಿಲ್ಲ, ಸೊ ನೀನು ಓದೋದು ನಿಲ್ಲಿಸು, ನೀನು 1 ವರ್ಷ ನಿನ್ನ ಶಿಕ್ಷಣ ನಿಲ್ಲಿಸು, 1 ವರ್ಷ ಶರೀರದ ಕ್ಷಾತ್ರತ್ವವನ್ನ, ಶಕ್ತಿಯನ್ನ, ಆರೋಗ್ಯವನ್ನ ಗಳಿಸು ಅಂತ ಹೇಳಿದ್ರು. ಅವಾಗ ಅವರು ಅದನ್ನೇ ಮಾಡ್ತಾರೆ. ಇವತ್ತಿನ ದೇಶದ ಅಂದ್ರೆ ಇಲ್ಲಿವರೆಗೆ ಸಂಘಟನೆ ಮಾಡಿದಂಥದ್ದು ಒಂದು ಭಾಗ. ಇನ್ನು ಮುಂದಿನ ದಿನಗಳಲ್ಲಿ ಸಂಘಟನೆಯ ಭಾಗ ಇದೆಯಲ್ಲ, ಬಹಳ ಮಹತ್ವದ ಇದೆ. ಶಂಖನಾದ ಮಹೋತ್ಸವದ ಗೋವಾದ ಅಧಿವೇಶನದಲ್ಲಿ ಪರಂ ಪೂಜನೀಯ ಅಟಲ್ಜಿಯವರು ಒಂದು ಸಂದೇಶ ಕೊಟ್ಟರು, ಸಂಘರ್ಷಕ್ಕೆ ಸಿದ್ಧರಾಗಿ ಅಂತೇಳಿ. ಸೊ ಸಂಘರ್ಷಕ್ಕೆ ಸಿದ್ಧರಾಗಿ ಅಂತಂದ್ರೆ ಆಂತರಿಕ ಕಲಹ, ಆಂತರಿಕ ಯುದ್ಧ, ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಂತ ಶಾರೀರಿಕ, ಮಾನಸಿಕ ಎಲ್ಲವನ್ನೂ ನಾವು ಸಿದ್ಧಗೊಳಿಸಬೇಕಾಗಿದೆ ಅಂತನ್ನುವಂಥ ಒಂದು ಅವರ ಆಶೀರ್ವಾದದ ಒಂದು ಸಂದೇಶ. 100ಕ್ಕೆ 100 ಸತ್ಯವಾದ. ಇಲ್ಲಿವರೆಗೆ ಆದಂತ ಸಂಘಟನೆಯಲ್ಲಿ ನಮ್ಮ ಉದಾರತೆ, ನಮ್ಮ ದೈನ್ಯತೆ, ನಮ್ಮ ವಿನಯತೆ, ನಮ್ಮ ಆದರ ಆತಿಥ್ಯವನ್ನ ಎಲ್ಲರಿಗೂ ಕೊಡ್ತಾ ಬಂದೀವಿ ನಾವು. ಪ್ರೀತಿ ವಿಶ್ವಾಸ ಕೊಟ್ಟಿವಿ ನಾವು. ಅವ್ರಿಗೆಲ್ಲವನ್ನು ನಾವು ಪ್ರೀತಿಯಿಂದ ನೋಡಿದಾಗಲೂ ಕೂಡ ಕೆಲವೊಂದು ದುಷ್ಟ ಶಕ್ತಿಗಳು ಈ ದೇಶವನ್ನ ಸಂಪೂರ್ಣ ತಮ್ಮದಾಗಿ ಮಾಡಿಸ್ಬೇಕು ಅಂತನ್ನುವಂತಹ ಪ್ರಯತ್ನದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಬೇಡ, ನಾವೆಲ್ಲ ಒಟ್ಟಾಗೋಣ, ಒಂದಾಗೋಣ, ಬಾಯಿ ಅಣ್ಣ ತಮ್ಮ, ಸೌಹಾರ್ದ, ಸರ್ವಧರ್ಮ, ಇದನ್ನೆಲ್ಲವನ್ನು ಹೇಳ್ತಾ ಬಂದೀವಿ ನಾವು. ಈಗಲೂ ಹೇಳ್ತೀವಿ ನಾವು. ಸಮನ್ವಯ ಹೇಳಿದೀವಿ, ಎಲ್ಲ ಹೇಳಿದೀವಿ ನಾವು. ಆತಿಥ್ಯನೂ ಮಾಡಿದೀವಿ. ಮನೆ ಒಳಗಡೆ ಕೂಡ ಕೂಡಿಸ್ಕೊಂಡು ಅವ್ರಿಗೆಲ್ಲ ರೀತಿಯ ಆತಿಥ್ಯವನ್ನ ಮಾಡದಂತ ದೇಶ ನಮ್ದು. ಇಲ್ಲಿವರೆಗೆ ಮಾಡಿದೀವಿ ನಾವು. ಆದ್ರೆ ಅವರ ಮಾನಸಿಕತೆ, ಅವರ ಪ್ರವೃತ್ತಿ, ಅವರ ಹೆಜ್ಜೆಗಳು ನಮ್ಮ ಈ ಪ್ರೀತಿ, ವಿಶ್ವಾಸ, ಸಮನ್ವಯ, ಸರ್ವಧರ್ಮಕ್ಕೆ ಅವರು ಒಂದಾಗುವಂತ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಆತಿಥ್ಯ, ಸರ್ವಧರ್ಮ, ಅಣ್ಣ ತಮ್ಮ, ಭಾಯಿ ಎಲ್ಲಾ ಗ್ರಂಥಗಳು ಒಂದೇ ಅಂತ ಹೇಳ್ತಾ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ನಡೆಯಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಪರಂಪೂಜನೀಯ ಗುರೂಜಿಯವರು ಹೇಳಿದ್ರು, ಸಂಘರ್ಷಕ್ಕೆ ಸಿದ್ಧರಾಗಿ ಅಂತ ಹೇಳಿ. ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿ ಕೊನೆ ಅಸ್ತ್ರ. ಆದ್ರೆ ಶ್ರೀಕೃಷ್ಣ ಮೊದಲು ಎಲ್ಲಾ ರೀತಿಯ ಸಂಧಾನ, ಎಲ್ಲಾ ರೀತಿಯ ಅವರಿಗೆ ತಿಳುವಳಿಕೆಗಳನ್ನು ಹೇಳಿದ್ದು ಇದೆ. ಹೇಳ್ದ ಇಲ್ಲ ನೋಡಪ್ಪ, 100 ಮೇಲೆ ನೀವು ಅಣ್ಣ ತಮ್ಮಂದ್ರು, ಇವ್ರು 5 ಜನ, 105 ಜನ ಇದ್ದೀರಿ, ನೀವು ಒಟ್ಟಾಗಿ ಬದುಕ್ರಿ, ಚೆನ್ನಾಗಿ ಬದುಕ್ರಿ, ನೀವು ಅವರು ಆನಂದವಾಗಿ ಸುಖವಾಗಿರ್ಬೋದು ಇರುವಂತ ಈ ರಾಜ್ಯಭಾರದಲ್ಲಿ. ಇಲ್ಲ, ಒಪ್ಲಿಲ್ಲ ಅವ್ರು. ಒಂದು ಸೂಚೆಯ ಮೊನೆಯಷ್ಟು ಕೂಡ ನಾವು ಭೂಮಿ ಕೊಡೋದಿಲ್ಲ. ಕೃಷ್ಣ ಎಲ್ಲಾ ರೀತಿಯ ಸಮಜಾಯಿಸಿದವನು. ನೋಡು, ಸಾವಿರಾರು ನಮ್ಮ ಮಧ್ಯದಲ್ಲಿ ಆದಂತ ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಸಾವು, ನೋವು, ಎಷ್ಟು ರೀತಿಯ ತೊಂದರೆಗಳಾಗ್ತವೆ. ಇಲ್ಲ, ಒಪ್ಪಲೇ ಇಲ್ಲ. ಕೊನೆಗೆ ಅರ್ಜುನನಿಗೆ ಹೇಳಬೇಕಾಯ್ತು, ಯುದ್ಧ ಮಾಡು. ಹಾಗೆ ಈಗ ಶ್ರೀಕೃಷ್ಣ ನಮ್ಮ ಒಳಗಡೆ ಇದ್ದಾನೆ. ನಮ್ಮ ಒಳಗಡೆ ಇರುವಂತ ಶ್ರೀಕೃಷ್ಣನನ್ನ ನಾವು ಜಾಗೃತಿ ಮಾಡಬೇಕಾಗಿದೆ. ಇಲ್ಲಿವರೆಗೆ ಆದಂತ ಸಂಧಾನ, ಸಮಾಧಾನ, ಸರ್ವಧರ್ಮ ಸಾಕು. ಇನ್ನು ಯುದ್ಧ ಅಂತನ್ನುವಂತ ಅಧರ್ಮಿಗಳನ್ನು ನಾಶ ಮಾಡೋದೇ ನಮ್ಮ ಗುರಿ ಅಂತನ್ನುವಂಥದ್ದು ನಾವು ನಿಶ್ಚಯ ಮಾಡಬೇಕಾಗಿದೆ. ಅದಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಅದಕ್ಕೆ ನಾವು ತಯಾರಿ ಮಾಡಬೇಕಾಗಿದೆ. ಮಾನಸಿಕ, ಶಾರೀರಿಕ, ಶಾಸ್ತ್ರ ಎಲ್ಲವೂ ಕೂಡ ಎಲ್ಲ ದೃಷ್ಟಿಯಿಂದ ತಯಾರಾಗಬೇಕಾಗಿದೆ. ನನಗೊಬ್ರು ಒಂದು ವಿಷಯವನ್ನ ಹೇಳಿದ್ರು, ಹೌದು, ಸತ್ಯ ಅದು. ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ
ಕೊರಿಯುತ್ತೆ, ನಿದ್ದೆ ಬರ್ತಾ ಇಲ್ಲ ನಮಗೆ, ಆಘಾತ ಆತಂಕ ಆಗ್ತಾ ಇದೆ. 1400 ವರ್ಷದ ಹಿಂದೆ ಇಸ್ಲಾಂ ಹುಟ್ಟಿದ್ದು, 1400 ವರ್ಷದ ಹಿಂದೆ 1 ಅಡಿ ಭೂಮಿ ಇರಲಿಲ್ಲ ಅವ್ರದ್ದು, 1 ಇಂಚ್ ಭೂಮಿ ಇರಲಿಲ್ಲ. 2026 ಹಿಂದೆ ಅವ್ರದ್ದು ಏನೂ ಇರಲಿಲ್ಲ. ಅಂದ್ರೆ ಇಡೀ ಜಗತ್ತು ಹಿಂದೂಮಯ, ಇಡೀ ಜಗತ್ತು ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ಧರ್ಮದ ಆಚರಣೆ ಆನಂದಮಯವಾದಂತ ಜಗತ್ತು ಇದ್ದಂತ ಸಮಯದಲ್ಲಿ ಕ್ರಿಶ್ಚಿಯನ್, ಮುಸ್ಲಿಂ 1400 ವರ್ಷದ ನಂತರ ಮುಸ್ಲಿಮು 58 ದೇಶಗಳಾಗಿದ್ದಾವೆ. 2026 ಈ ಕ್ರಿಶ್ಚಿಯನ್ರದ ಅವಧಿಯಲ್ಲಿ 200ಕ್ಕೂ ಹೆಚ್ಚು ಇವತ್ತು ಅವರದ್ದು ದೇಶಗಳ ನಿರ್ಮಾಣ ಆಗಿದ್ದಾವೆ. ಅಂದ್ರೆ ನಾವು ಕಳ್ಕೊಂಡಿವಿ, ನಮ್ದು ಹೋಯ್ತು. ಸೊ ನಾವು ಇವತ್ತು ಹೇಳ್ಕೊಳ್ಳುವಂತ ಅಗಾಧವಾದಂತ ದೇಶ, ಧರ್ಮ, ಇಡೀ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿದ್ದಂತ ನಮ್ಮ ದೇಶ, ಎಲ್ಲವನ್ನೂ ಕೊಟ್ಟಂತಹ ದೇಶ ಅಂತ ಹೇಳುವಂಥವ್ರು ನಾವು ಕಳ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇದನ್ನಾದ್ರೂ ಉಳಿಸ್ಕೊಳ್ಳೋಣ. ಸೊ ಇದನ್ನ ಉಳಿಸ್ಕೊಳ್ಳೋಗೋಸ್ಕರನೇ ಪರಂ ಪೂಜನೀಯ ಅಟವಲ್ಜಿಯವರು ಹೇಳಿದ್ದು ಬಹಳ ಸ್ಪಷ್ಟ, ಸಂಘರ್ಷಕ್ಕೆ ಸಿದ್ಧರಾಗಿ. ಸೊ ಸಂಘರ್ಷ ಅಂತನ್ನುವಂಥದ್ದು ಯಾವ ಸ್ವರೂಪದಲ್ಲಿ ಬರುತ್ತೋ, ಹೇಗೆ, ಏನು ಅಂದಾಜು. ಸೊ ಯಾವುದಕ್ಕೆ? ನಮ್ಮ ನೆಲ, ನಾವು ಈ ಬದುಕಿನ ಇಲ್ಲಿ ಜನ್ಮ ಕೊಟ್ಟಂತ ಈ ನೆಲವನ್ನ ಉಳಿಸೋಗೋಸ್ಕರ, ನಮಗೆ ಜ್ಞಾನವನ್ನ ಕೊಟ್ಟಂತ ಈ ಧರ್ಮದ ಉಳಿವಿಗೋಸ್ಕರ, ನಮಗೆ ಮಾರ್ಗ ತೋರಿಸಿದಂತ ಸಂಸ್ಕಾರ ಸಂಪ್ರದಾಯಕ್ಕೋಸ್ಕರ, ಸಾಧು ಸಂತರು, ಮಠ ಮಂದಿರ, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯನ ಉಳಿವಿಗೋಸ್ಕರ ಇವತ್ತಿನ ಮುಂದಿನ ದಿನಗಳಲ್ಲಿ ನಾವು ಸಿದ್ಧ ಆಗಬೇಕಾಗಿದೆ.